ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂಜಾ. ಇವತ್ತು ಹೊಸ ವರ್ಷಕ್ಕೆ ಎಲ್ಲರೂ ಕಾಲಿಡ್ತಾ ಇದ್ದಾರೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಎಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮೊಟ್ಟೆನ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಅದನ್ನು ಸಿಪ್ಪೆ ಸುಲಿದ್ಬಿಟ್ಟು ಅದನ್ನು ಏನು ವೈಟ್ ಏನಿರುತ್ತಲ್ವ ಅದನ್ನು ಚೆನ್ನಾಗಿ ಸ್ಲೈಸ್ ಮಾಡ್ಕೊಳ್ಬೇಕು. ಸ್ಲೈಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವೇನೇನು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಅದಕ್ಕೆ 2 ಈರುಳ್ಳಿ ಹಾಗೂ 1 ಟೊಮೆಟೊ ಹಾಗೂ ಬೆಳ್ಳುಳ್ಳಿ, ಒಂದು 4ರಿಂದ 5 ಅದನ್ನು ಬರೀಕಾಗಿ ಕಟ್ ಮಾಡ್ಕೊಬೇಕು. ಒಂದು 3 ಒಣ ಹಸಿಮೆಣಸು, ಹಾಗೆ ಸ್ವಲ್ಪ ಕೊತ್ತಂಬರಿ, 1 ಬೌಲ್ ಆಗುವಷ್ಟು. ಹಾಗೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ನಾವು ಏನೇನು ಗರಂ ಮಸಾಲ ಐಟಮನ್ನು ಏನು ಹಾಕಿರ್ತೀವಲ್ಲ ಅದನ್ನು ಪೆಪ್ಪರ್ ಪೌಡ್ರು, ಗರಂ ಮಸಾಲ ಪೌಡ್ರು, ಸ್ವಲ್ಪ ಕೊರಿಯಾಂಡ್ರ್ ಪೌಡ್ರು ಅದೇನು ತೋರಿಸಿದ್ದೀನಲ್ವ ಅದನ್ನಷ್ಟು ಹಾಕಬೇಕು. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಬೇಕು. ಮೊದಲನೇದಾಗಿ ಒಂದು ಪ್ಯಾನನ್ನು ಇಟ್ಕೊಳ್ಳಿ. ಅದಕ್ಕೆ 7ರಿಂದ 8 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಹಾಗೆ ಅದನ್ನು ನಾವು ಏನು ಸ್ಲೈಸ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಗಟ್ಟಿತನ ಬರೋ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾವು ಎಲ್ಲೋ ಏನಿದೆ ಅಲ್ವ ಅದನ್ನು ನೀವು ಹಾಕ್ಕೊಳ್ಬೋದು, ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಚೆನ್ನಾಗಿ ನೋಡಿ, ಹಾಗೂ ಎಲ್ಲೂ ಸ್ಕಿಪ್ ಮಾಡದೆ ಚೆನ್ನಾಗಿ ನೋಡ್ತಾ ಇರಿ. ಒಂದು ಸ್ಕಿಪ್ ಮಾಡಿದ್ರೂ ಕೂಡ ಒಂದು ಐಟಮ್ ಮಿಸ್ ಆದರೂ ಕೂಡ ಅದರ ರುಚಿ ಬರಲ್ಲ. ಸೊ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೂ ಈ ವಿಡಿಯೋನ ನೋಡ್ತಾ ಇರಬೇಕಾದ್ರೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾಗಿದ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅದು ಗರಂ ಮಸಾಲ ಪೌಡ್ರು, ಪೆಪ್ಪರ್ ಪೌಡ್ರು, ಕೊರಿಯಾಂಡರ್ ಪೌಡ್ರು, ಹಾಗೆ ನೋಡಿ ಈ ರೀತಿಯಾಗಿ ಗರಂ ಮಸಾಲ ಪೌಡ್ರ್ ಎಲ್ಲದನ್ನು 4 ಐಟಮ್ ಏನು ಹೇಳಿದ್ನಲ್ವ ಅದೆಲ್ಲದನ್ನು ಹಾಕಿ, ಹಾಗೂ ಸ್ವಲ್ಪ ಕೊರಿಯಾಂಡರ್ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಹಾಕಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೂ ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ತಾನೆ ಇರಿ. ಹಾಗೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೂ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಮೊದಲನೇದಾಗಿ ಅದಕ್ಕೆ ಬೆಳ್ಳುಳ್ಳಿನ ಏನು ನಾವು ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡಿ ಮೊದಲನೇದಾಗಿ. ಹಾಗೆ ಒಂದು 4ರಿಂದ 5 ಕರಿಬೇವು ಸೊಪ್ಪನ್ನು ಹಾಕಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಫ್ರೈ ಆಗೋಕ್ಕೆ ಲೋ ಫ್ಲೇಮಲ್ಲೇ ಇದನ್ನು ಇಟ್ಕೊಳ್ಳಿ. ಯಾಕಂದರೆ ಒಂದು ರೋಸ್ಟ್ ಆಗ್ತಾ ಇದ್ದಂಗೆ ಅದು ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ದೊಡ್ಡ ಊರಲ್ಲಿ ಮಾಡಿದರೆ ತುಂಬ ಇದಾಗಿಬಿಡುತ್ತೆ, ಸರಿಯಾಗಿ ಬರಲ್ಲ. ಹಾಗೆ ನೋಡಿ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋವಂಥ 2 ಈರುಳ್ಳಿ ಅದನ್ನು ಹಾಕಿ, ಹಾಗೆ 1 ಟೊಮೆಟೊ ಕಟ್ ಮಾಡ್ಕೊಂಡಿರೋದು ಅದನ್ನು ಕೂಡ ಹಾಕಿ ಅದಕ್ಕೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲದನ್ನು ಆ್ಯಡ್ ಮಾಡಿ. ಹಾಗೆ ಎಲ್ಲದನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತು ನಾನು ಎಗ್ ಸ್ಲೈಸ್ ರೈಸನ್ನು ಹೇಳ್ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ನಾನು ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಕೂಡ ಬಂದಿತ್ತು. ನ್ಯೂ ಇಯರ್ಗೆ ಏನೋ ಒಂದು ಸ್ಪೆಷಲಾಗಿ ಮಾಡೋಣ ಅಂತ ಮಾಡಿದ್ದೀನಿ ಇವತ್ತು. ನೋಡಿ ಈ ರೀತಿಯಾಗಿ ಬರಬೇಕು. ಹಾಗೆ ಅದಕ್ಕೆ 1 ಸ್ಪೂನನ್ನು ಉಪ್ಪನ್ನು ಹಾಕಿ, 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೂ ಅದಕ್ಕೂ ಮುಂಚೆ ನಾವು ಅಂದರೆ ನಿಮ್ಗೆ ಎಷ್ಟು ಅಕ್ಕಿ ಬೇಕು ಅಷ್ಟು ನೀವು ಅದನ್ನು ಮಾಡ್ಕೊಳ್ಳಿ. ಸ್ವಲ್ಪ ಉದುರಾಗಿರೋ ಹಾಗೆಯೇ ಮಾಡ್ಕೊಳ್ಳಿ, ತುಂಬ ಮೆತ್ತಗಾಗಿಬಿಟ್ರೆ ಚೆನ್ನಾಗಾಗಲ್ಲ. ಮತ್ತು ನೀವು ಅದು ಮೊಟ್ಟೆ ಒಳಗಡೆ ಇರೋವಂಥ ಎಲ್ಲೋ ಏನಿದೆ ಅಲ್ವಾ ಅದನ್ನು ನೀವು ಹಾಕಿದರೆ ನಿಮ್ಗೆ ರೈಸ್ ಸ್ವಲ್ಪ ಅಂದರೆ ಮೆದುವಾಗಿ ಬರುತ್ತೆ. ನೀವು ಬೇಡ ಸ್ವಲ್ಪ ಅಂಟಾಗುತ್ತೆ ಅನ್ನೋದಾದರೆ ಅದನ್ನು ಹಾಕೋಕ್ಕೆ ಹೋಗಬೇಡಿ. ಇದಿಷ್ಟೇ ಹಾಕಿ ನೋಡಿ ಈ ರೀತಿಯಾಗಿ ಅನ್ನ ಬರಬೇಕು. ತುಂಬ ಬರೀಕಾಗಿ ಅಂದರೆ ತುಂಬ ಬೆಂದು ಇರಬೇಕು. ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಆ್ಯಡ್ ಮಾಡಿ. ನೋಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹಾಗೂ ಹೊಸ ವರ್ಷಕ್ಕೆ ಎಲ್ರಿಗೂ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.